ಬಂಗಾರಿ ಯಾರಿನಿ ಬುಲ್ಬುಲ್ ಒಂದು ಎವರ್ಗ್ರೀನ್ ಹಾಡ್ ಆಗ್ತಾ ಇದೆ. ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ, ಖುಷಿ ಪಡೋದಕ್ಕೆ, ಸಂಭ್ರಮಿಸೋದಕ್ಕೆ ಒಂದು ಪರ್ಫೆಕ್ಟ್ ಹಾಡು. ಅದರ ರೀಮಿಕ್ಸ್ ವರ್ಷನ್ ಅನ್ನ ಇವತ್ತು ಯಾರು ಬಿಡುಗಡೆ ಮಾಡಿದ್ದು ಅಂದ್ರೆ ನಮ್ಮ ಡಿ ಬಾಸ್ನ ಅಭಿಮಾನಿಗಳು. ಅವರೇ ಸ್ವತಃ ಸೆಲೆಬ್ರಿಟೀಸ್ ಅಂತ ಕರೆಯುವಂತ ಪ್ರೀತಿಯ ಸೆಲೆಬ್ರಿಟೀಸ್ ಬಿಡುಗಡೆ ಮಾಡಿದಿರ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಧಾರ್ಗ ಸಿನಿಮಾದ ಮೇಲೆ, ಈ ಹಾಡಿನ ಮೇಲೆ ನಿಮ್ಮೆಲ್ಲ ಯಾವಾಗಲೂ ಇರಲಿ ಅಂತ ವಿಶ್ ಮಾಡ್ತೀನಿ. ಮತ್ತೆ 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 ಕೇಳಬೇಕು ಅಂದ್ರೆ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಹಾಡು ಕೇಳಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ ಏನೇನು ಮಾಡಬೇಕು ಅಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವೆಲ್ಲ ಇದೆಯಲ್ಲ, ಅದೆಲ್ಲ ನಿಮಗೆ ಗೊತ್ತು. ಓಕೆ, ಈಗ ಈ ಹಾಡು ಕೇಳಿದ್ವಿ, ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಇಲ್ಲಿಂದ ಹಿಡಿದು ಅಲ್ಲಿ ತನಕನು ಎಲ್ಲರ ಮುಖದಲ್ಲಿ, ಡಿ ಬಾಸ್ ಫ್ಯಾನ್ಸ್ ಮುಖದಲ್ಲಿ ಒಂದು ಸ್ಮೈಲ್ ಇದೆ. ಸೊ ನಿಮ್ಮ ಕಡೆಯಿಂದ ಯಾರಾದ್ರೂ ಒಂದಿಬ್ರು ಬಂದು ಹಾಡು ಹೇಗಿತ್ತು ಅಂತ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ಸ್ಟೇಜ್ ಇಸ್ ಯೋರ್ಸ್. ಓಕೆ, ಬನ್ನಿ ಸರ್. ಫೋಟೋ ಬೇರೆ ತಗೋ ಬಂದಿದ್ದೀರಾ? ವೆರಿ ನೈಸ್. ಜೈ ಡಿ ಬಾಸ್. ಸರ್, ಇದೇ ಸಂದರ್ಭದಲ್ಲಿ ನೀವು ಜೊತೆ ಆಗ್ತೀರಾ ವೇದಿಕೆಯಲ್ಲಿ ಶಶಿಧರ್ ಸರ್, ಅರುಣ್ ಸರ್, ರಾಮ್ ಪ್ರಸಾದ್ ಸರ್. ಯಾಕಂದ್ರೆ ಮತ್ತೆ ನಾವು ಈ ಹಾಡು ಕೇಳೋದಕ್ಕೆ, ಅದು ಈ ರಿಮಿಕ್ಸ್ ವರ್ಷನ್ ಕೇಳೋದಕ್ಕೆ ಈ ಮೂವರು ಕಾರಣ. ಸೊ ಆತ್ಮೀಯವಾದ ಸ್ವಾಗತ. ಸೆಲೆಬ್ರಿಟೀಸ್ಗಳ ಪ್ರೀತಿಯ ದಾಸ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು. ಅವರ ಹಾಡನ್ನ ಒಂದು ಹೊಸ ವರ್ಷನ್ ಅಲ್ಲಿ, ರೀಮಿಕ್ಸ್ ವರ್ಷನ್ ಅಲ್ಲಿ ಇವತ್ತು ಕೇಳಿದ್ವಿ, ನೀವುಗಳೇ ಲಾಂಚ್ ಮಾಡಿದ್ರಿ. ಈ ಹಾಡು ಕೇಳಿದ್ಮೇಲೆ ಏನ್ ಅನ್ನಿಸ್ತಾ ಇದೆ? ಆಕ್ಚುಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಡಿ ಬಾಸ್ ಪರವಾಗಿ, ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡ್ಬೇಕು ಅಂತ ಇವತ್ತು ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಾಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತೋ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕನ್ನಡಕ್ಕೆ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ, ಈ ಸಾಂಗ್ ನೋಡಿದ ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿನೇ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್, ನಿಮ್ಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ. ಬಾಸ್, ನಿಮ್ಮ ಹೆಸರು? ನನ್ನ ಹೆಸರು ದೇವು ಅಂತ. ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ ನ ನೋಡಿದ್ರೆ ಕಡನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್. ನ್ಯೂ ವರ್ಷನ್ ತುಂಬಾ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅದೇ ತರ ಇದು ಜೋಗಿ ಚಿತ್ರತಂಡನೆ ಮಾಡಿದ್ರಿಂದ ಆ ಜೋಗಿದೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೆ ಒಂದು ಎಮೋಷನ್. ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಡ ಬುದ್ಧಿ. ಅದ್ರಲ್ಲೂ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇರ್ಲಿ ಇದ್ದೇ ಹೋಗಿ, ಆದ್ರೆ ಅಭಿಮಾನಿಗಳಂತೂ, ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತಾರೆ. ಸರ್, ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದೀರಾ, ತುಂಬಾ ಖುಷಿ ಆಗುತ್ತೆ. ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ. ಅದ್ರ ಒಂದು ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಬ್ಬರೇ ಲೋಕಲ್. ಜೈ ಡಿ ಬಾಸ್. ಥ್ಯಾಂಕ್ ಯು. ಜೈ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ನಮ್ಮ ಬಾಸ್ ನಮ್ಗೆ ಯಾವಾಗಲೂ ಹೇಳ್ಕೊಟ್ರೋದು ಒಂದೇ, ನಮ್ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ, ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ. ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ, ಅದನ್ನ ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವಿವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದ್ದೀವಿ. ಅವ್ರ ಪರವಾಗಿ ನಾವು ಒಂದು ಡೈಲಾಗ್ ಹೇಳ್ಬಿಡ್ತೀವಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚೆಲ್ಲೆ ಕೆಲಸ ಮಾಡೋದ್ ಬಿಡ್ಬೇಕು. ಏನ್ ಬಿಡ್ಬೇಕು?
ವರಮಾನ ತಂದಿರೋ ಗಂಡಿಗೂ ಮಚ್ಬಿಟ್ ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂದ್ರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಥ್ಯಾಂಕ್ ಯು ಪ್ರವೀಣ್ ಅಂಡ್ ದೇವ್ ಅವರೇ. ಸರ್ ನಿಮ್ಮ ಹೆಸರು? ಪ್ರದೀಪ್. ಪ್ರದೀಪ್ ಅಂತ ಹಾ. ಸರ್. ಆಕ್ಚುಲಿ ಪ್ರೊಡ್ಯೂಸರ್ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಇಂಥ ಸಾಂಗ್ ಕೊಡ್ಬೇಕು ಅಂದ್ರೆ ಮೇನ್ ಪ್ರೊಡ್ಯೂಸರ್ ಮೇನ್ ಆಗಿರ್ಬೇಕು. ಅಂಡ್ ಡೈರೆಕ್ಟರ್ ಸರ್ ತುಂಬಾ ಇಷ್ಟ ಆಯ್ತು. ಟ್ರೈಲರ್ ನೋಡಿದೆ ನಿಮ್ದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದ್ರೆ ಬನ್ನಿ ಸುಮ್ಮನೆ ಇಂಟರ್ವ್ಯೂ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಸರ್. ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಕಮೆಂಟ್ಸ್ ಇನ್ನೊಂದು ಮೂವಿ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನಿಲ್ಲಿಸ್ಬಿಟ್ರು. ಅವರು ಒಳಗಡೆ ಇದ್ದಾರೆ ಫೀಲ್ ಆಗಿಲ್ಲ ನಮಗೆ. ಈ ಸಾಂಗ್ ನೋಡಿದ್ರೆ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಈಗ ಬಂದಿದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ಫೀಲ್ ಆಯ್ತು ಸರ್. ಅಲ್ಲಿ ಕೂತ್ಕೊಂಡು ಒಂಥರ ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ, ಓಟ್ ಬಂದು ಡ್ಯಾನ್ಸ್ ಆಡ್ಬೇಕು ಖುಷಿ ಆಯ್ತು ಸರ್. ತುಂಬಾ 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 ಚೆನ್ನಾಗೈತೆ ನಿಮ್ಮ ಮೂವಿಗೆ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನಮ್ಮ ಬಾಸ್ ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಡಾನ್ಸ್ ಮಾಡೋದಕ್ಕೆ ಥಿಯೇಟರ್ ನಲ್ಲಿ ಕೆಲವು ದಿನಗಳು ಬಾಕಿ. ಫೆಬ್ರವರಿ 6ನೇ ತಾರೀಕು ಘಾರ್ಗ ರಿಲೀಸ್ ಆಗ್ತಾ ಇದೆ. ಈ ಹಾಡ್ ಬಂದ ತಕ್ಷಣ ಎಲ್ಲರೂ ಡಾನ್ಸ್ ಮಾಡೋದೇ ಅಲ್ವಾ? ಸೂಪರ್ ಸರ್. ಥ್ಯಾಂಕ್ ಯು. ಮೇಡಮ್ ತಮ್ಮ ಹೆಸರು? ಸುನೀತಾ ಮ್ಯಾಮ್. ತುಂಬಾ ಚೆನ್ನಾಗಿದೆ ಹಾ. ಸಾಂಗು. ನಾನು ದರ್ಶನ್ ಸರ್ ಮೈಕ್ ಅಭಿಮಾನಿ. ಹತ್ರ ಇಟ್ಬಿಡಿ. ನಾನು ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನಂಗೆ ತುಂಬಾ ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು ಇಷ್ಟ ಆಯ್ತು ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಒಂದು 4 ಜನ ಬಂದಿದ್ದಾರೆ ಅಷ್ಟೇ. ಯಾಕಂದ್ರೆ ಸಮಯ ಎಲ್ಲರ ಹತ್ರ ಮಾತಾಡ್ಸೋಷ್ಟು ಇರೋದಿಲ್ಲ ಅಲ್ಲ. ಆದ್ರೆ ನಿಮ್ಮೆಲ್ಲರ ಮನಸ್ಸಿನ ಮಾತು ಇವ್ರು ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಇವ್ರಿಗೆ ಅಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಂಡಿರೋ ಪ್ರತಿಯೊಬ್ರು ನಮ್ಮ ಸೆಲೆಬ್ರಿಟೀಸ್ಗೆ, ಡಿ ಬಾಸ್ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿಯಿಂದ ಎನರ್ಜೆಟಿಕ್ ಆಗಿ ಆ ಎನರ್ಜಿಯನ್ನ ತುಂಬಿ ಇವತ್ತು ಈ ಹಾಡನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಿ ಬಾಸ್ ಫ್ಯಾನ್ಸ್. ಥ್ಯಾಂಕ್ ಯು. ನಮ್ಮ ಘಾರ್ಗ ಚಿತ್ರದ ನಿರ್ದೇಶಕರು, ಈ ಚಿತ್ರತಂಡದ ಐಡಿಯಾ ಇಂಥ ಒಂದು ಹಾಡನ್ನ ಮತ್ತೆ ರಿಲೀಸ್ ಮಾಡಬೇಕು, ರೀಮಿಕ್ಸ್ ಮಾಡಿ ಕೊಡ್ಬೇಕು ಅಂತ. ಶಶಿಧರ್ ಸರ್, ಘಾರ್ಗ ಅ ಲ್ಯಾಂಡ್ ಆಫ್ ಶಾಡೋಸ್ ನಲ್ಲಿ ಇಂಥ ಒಂದು ಭರ್ಜರಿ ಕಲರ್ಫುಲ್ ಹಾಡ್ ಕೊಟ್ಟಿದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಇದು ನಾವು ಕೊಟ್ಟಿರೋದಲ್ಲ, ಅವ್ರು ಕೊಟ್ಟಿರೋದ ನಾವು ಏನೋ ತಗೊಂಡು ಸ್ವಲ್ಪ ಮಾಡಿದೀವಿ. ಬಟ್ ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್. ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನು ಮೊನ್ನೆ ನಂಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನ್ ಏನ್ ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಟ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನಂಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟರ್ ಅಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನನ್ಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ. ಎಲ್ರು 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನ ಒಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿರ್ಮಾಪಕರಾದಂತ ರಾಮ್ ಪ್ರಸಾದ್ ಸರ್ ಅವರು ಹಾಡುಗಳ ಲೋಕಕ್ಕೆ ಒಂಥರ ಕಿಂಗ್ ಇದ್ದ ಹಾಗೆ. ಇವರು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಮೂಲಕ ಅದೆಷ್ಟು ಹಾಡುಗಳು ಕೊಟ್ಟಿದ್ದಾರೆ. ಗಜ ಸಿನಿಮಾದ ಈ ಹಾಡುಗಳು ಕೂಡ ನಾವು ಅಶ್ವಿನಿ ರೆಕಾರ್ಡಿಂಗ್ ಕಂಪನಿನಲ್ಲೇ ಕೇಳಿದ್ದು. ನಮ್ದೇ ರೈಟ್ಸ್, ಹೌದು ಗಜ ಸರ್. ಕೂಡ ನಮ್ದೇ ರೈಟ್ಸ್. ಆ ಕಾಲದಲ್ಲಿ ಹಂಗೆ ಹೋಗಿತ್ತು. ಈ ಒಂದು ಸಾಂಗ್ ರೀಮಿಕ್ಸ್ ಮಾಡ ಅಂತ ಕೇಳ್ತಾ ಇದ್ರು, ಯಾರ್ಯಾರೋ ಹುಡ್ಕೊಂತ ಬರ್ತಾ ಇದ್ರು. ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ದೇ ರೈಟ್ಸು, ನಾವು ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡೋದು ಕ್ಯಾಸೆಟ್. ನಮಗೂ ದರ್ಶನ್ದು ಭಾಳ ರಿಲೇಷನ್ ಇದೆ. ಅದಕ್ಕೆ ಇದೇ ಹಾಡು ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. 6ನೇ ತಾರೀಕು ಫಿಲ್ಮ್ ರಿಲೀಸ್ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಆ್ಯಂಡ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಂದನವನಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ.
ಅವರೇ ನಮ್ಮ ಅರುಣ್ ರಾಮ್ ಪ್ರಸಾದ್ ಅವರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಮಾತನ್ನ ಕೇಳೋಣ. ಸರ್, ಈ ಹಾಡ್ ಬಗ್ಗೆ ಏನ್ ಹೇಳ್ತೀರಾ ಡಿ ಬಾಸ್ ಫ್ಯಾನ್ಸ್ಗೆ? ಫಸ್ಟು ಈ ಹಾಡು ನಮಗೆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು, ಇಬ್ಬರು ಬಂದು ಬಾಸ್ ಫ್ಯಾನ್ಸು, ಏನಾದರೂ ಮಾಡೋಣ, ಒಂದು ಸಾಂಗ್ ತೊಗೊಳ್ಳೋಣ. ಇಷ್ಟೊಂದು ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ, ನೀವು ಎಷ್ಟು ಒಂದು ವಾರದಿಂದ ಹುಡುಕೋಕ್ಕಾಗಿಲ್ಲ, ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಬಾಸ್ ಇದ್ದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರುಣ್ ಅವರೇ. ಮಾಸ್ಟರ್, ಬಂಗಾರಿ ಯಾರೇ ನೀ ಬುಲ್ಬುಲ್ ಈ ಹಾಡಿನ ಕೊರಿಯೋಗ್ರಫರ್ ಸರ್. ಎಲ್ರಿಗೂ ನಮಸ್ತೆ. ಮೊದಲಿಗೆ ಶಶಿ ಸರ್ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ. ಸೆಕೆಂಡ್ ಮೀಟಿಂಗಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂದು ಚೂರು ಸ್ವಲ್ಪ ಬೇರೆ ಲೆವೆಲಲ್ಲಿ ಹೇಳ್ತಾರೆ, 50% ಬರುತ್ತೆ. ಫೈನಲ್ ಒಂದು ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನು ಫೈನಲ್ ಟ್ರ್ಯಾಕು, ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಇವರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ಬಾಸ್ ಸಾಂಗು ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬ ಥ್ಯಾಂಕ್ ಯು, ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು. ಏನಕ್ಕೆ ಅಂತಂದರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ, ಸರ್ ಇದು ಇದ್ದರೆ ವಿಜುವಲ್ಗೆ ತುಂಬ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರು ಒಂದೇ ಮಾತಾಡಿದ್ದು, ಅಷ್ಟೇ ತಾನೇ ಮಗ, ಇನ್ನು ಅರ್ಧ ಗಂಟೆ ನೋಡು ಅಂತಂದ್ರು. ಅರ್ಧ ಗಂಟೆನೂ ತಗೊಂಡಿಲ್ಲ, 20 ನಿಮಿಷಕ್ಕೆ ತರಿಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಅರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಸೇಮ್ ನೀವು ಡಿ ಬಾಸ್ನ ಹೆಂಗೆ ನೋಡ್ತಿರೋ ಹಂಗೇ ಇದ್ದಾರೆ ಸಾಂಗಲ್ಲಿ ಹೇಳ್ತಾ ಇದ್ದೀನಿ ಸರ್, ಸಾಂಗಲ್ಲಿ ಹಂಗೇ ಇದ್ದಾರೆ, ಹಂಗೇ ತೋರಿಸಿದ್ದೀನಿ ಅವ್ರನ್ನ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರು ಹೆಂಗೆ ಅಂತ ಅಂದರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್. ಅಷ್ಟೇ ಅವ್ರಿಗೆ ಗೊತ್ತಿರೋದು ಇದೊಂದೇ, ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನ ಎಂಜಾಯ್ ಮಾಡ್ತಾರೆ. ಇಷ್ಟೇ ಅವ್ರ ಪಾಯಿಂಟು. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟರ್ ಹುಡ್ಕೊತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುದ್ಧಿ ಹೇಳ್ತಾ ಇದ್ದೀನಿ. ಅವರ ಸ್ಟೈಲ್ ಆಫ್ ಮೇಕಿಂಗ್, ಅವರ ಸ್ಟೈಲ್ ಆಫ್ ವಿಜುವಲೈಸೇಷನ್, ಅವರ ಸ್ಟೈಲ್ ಆಫ್ ಕತೆ ಹೇಳೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಗಾರ್ಗಾ ಟೀಮಲ್ಲಿ ನನಗೂ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. 6ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಮ ಜೊತೆ ನಾನು ಬರ್ತೀನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್. ಇದ್ರದ್ದು ಏನಾದ್ರು ಹುಕ್ ಸ್ಟೆಪ್ ಏನಾದರೂ ಇದೆಯಾ ನೀವು? ಮತ್ತೆ ಒಂದು ಹುಕ್ ಸ್ಟೆಪ್. ಸರ್ ಓಕೆ. ಶಶಿ ಸರ್ ಮೈಕ್ ತಗೊಳ್ಳಿ. ಯಾರು ಫೀಮೇಲ್ ಡಾನ್ಸರ್, ಯಾರು ಆರ್ಟಿಸ್ಟ್ ಇರೋದು, ಎಷ್ಟು ದಿನ ಶೂಟ್ ಮಾಡಿದ್ರಿ? ಇಲ್ಲ, ಆ್ಯಕ್ಚುಲಿ ನೀವು ಇದಕ್ಕಿಂತ ಬಿಫೋರ್ ಒಂದು ಸಾಂಗ್ ನೋಡಿರ್ತೀರಾ, ನೀನು ನನಗೆ ಏನೋ ಸಾಂಗು. ಅದರಲ್ಲಿ ಹೀರೋಯಿನ್ ಆಗಿ ಯಾರು ಮಾಡಿದಾರಲ್ಲ ಅವರೇ ಇದರಲ್ಲೂ ಮಾಡಿರೋದು, ರಿಹಾನಾ ಅಂತ. 5 days ಶೂಟ್ ಮಾಡಿದ್ದೀವಿ ನಾವು ಈ ಸಾಂಗು. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದಾರೆ ಅವರು, ತುಂಬ ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಸಾಂಗ್ ಮಾಡಿದ್ದಾರೆ ಸರ್. ರಿಯಾನಾ, ಆಕ್ಚುಲಿ ನಾವು ಈ ಸಾಂಗ್ ನ ಏನಕ್ಕೆ ಬಿಟ್ವಿ ಅಂದ್ರೆ, ಏನೋ ಒಂದು ಸಸ್ಪೆನ್ಸ್ ಸಿನಿಮಾ ಹೇಳ್ತಾ ಇದೀವಿ, ಏನೋ ಒಂದು ಹಾರರ್ ಫಿಲಮ್. ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಸರ್. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂದ ಹಿಡ್ದು, ಒಂದು ಥ್ರಿಲ್ ಇಂದ ಹಿಡ್ದು, ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಇಂದ ಹಿಡ್ದು, ಒಂದು ಈಗ ಐಟಮ್ ನಂಬರ್ ತೋರಿಸಿದೀವಿ, ಅದು ಬಾಸ್ ಸಾಂಗ್. ಸೊ ನೀವು 6ನೇ ತಾರೀಕು, ನಾನು ಅವತ್ತು ಒಂದು ಕಾನ್ಫಿಡೆನ್ಸ್ ಇಲ್ಲ, ಯಾರು ಹಂಗೆ ನಂಬರ್ ಕೊಡಲ್ಲ ಪಬ್ಲಿಕ್ ಅಲ್ಲಿ. ನೀವು ಅದೇ ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಆಲ್ಸೋ. ನನಗೆ ತುಂಬಾ ಜನ ನನ್ನ ಟೀಮು ಹೇಳಿದ್ರು, ಈ ನಂಬರ್ ನಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು. ನನಗೆ ನನ್ನ ಜನದ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಯವಿಟ್ಟು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, 6ನೇ ತಾರೀಕು ಸಿನಿಮಾ ನೋಡಿ, ಇಷ್ಟ ಆದ್ರೆ ಇನ್ನೊಬ್ರನ್ನ ಕರ್ಕೊಂಡು ಹೋಗಿ, ಇಷ್ಟ ಆಗಿಲ್ಲ ಅಂದ್ರೆ ಫೋನ್ ಮಾಡಬೇಡಿ. ದಯವಿಟ್ಟು 6ನೇ ತಾರೀಕು ಹೊಸ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ರೆಕಾರ್ಡ್ ಆಗಿ ಬರ್ತಾ ಇದೆ.
ಹೇಳಿ ಸರ್. ಹಾಂ ಓಕೆ ಹಾಂ ಡಿಸ್ಟ್ರಿಬ್ಯೂಷನ್ ನಾನೇ, ಬಟ್ ಎನ್ ಕುಮಾರ್ ಇಸ್ ಗೈಡಿಂಗ್ ಅಸ್ ಇನ್ ಎವ್ರಿವೇರ್. ಥಿಯೇಟರ್ಸ್ ನಾನು 200-300 ಥಿಯೇಟ್ರಿಗೆಲ್ಲ ಬರ್ತಾ ಇಲ್ಲ, ಲಿಮಿಟೆಡ್ ಥಿಯೇಟ್ರ್. ಪಬ್ಲಿಸಿಟಿ 300 ಥಿಯೇಟರ್ಸ್ ಮಾಡಿದ್ದೀನಿ, ಅಂದರೆ 300 ಥಿಯೇಟ್ರ್ ಎಷ್ಟು ಹಾಕಬೇಕು ಅಷ್ಟು ಪಬ್ಲಿಸಿಟಿ ಮಾಡಿದ್ದೀನಿ. ಬಟ್ ಎಲ್ಲ ಕಡೆ ಓಪನ್ ಮಾಡಲ್ಲ, ಲಿಮಿಟೆಡ್ ಥಿಯೇಟರ್ಸ್ ಲಿಮಿಟೆಡ್ ಸ್ಕ್ರೀನ್ಸಲ್ಲೂ ಓಪನ್ ಮಾಡಿದ್ದೀನಿ. ಫಸ್ಟ್ ಶೋ ಸೆಕೆಂಡ್ ಶೋ ಆಗಲಿ, ಅದಾದಮೇಲೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಥರ ಅಂತ. ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ನಾವು 200 ಹಾಕ್ಬಿಟ್ಟು ಅದೆಲ್ಲ ಬೇಡ ಅಂತ ಬಿಟ್ಟು, ಯಾಕೆಂದರೆ ಐ ಹ್ಯಾವ್ ಕಾನ್ಫಿಡೆಂಟ್ 200 ಹಾಕಿ ಅರ್ಧ ಆದರೆ ಸಾಕು, ನಂಗೆ ಸಾಕು ಅನ್ನೋ ಲೆವೆಲ್ ಇದ್ದಾರೆ. ಬೇಡ, ನಾನು ಹಂಗಲ್ಲ, ಕಡಿಮೆ ಥಿಯೇಟರ್ಸ್ ಹಾಕಿ ನೀಟಾಗಿ ಗೊತ್ತಾದ್ಮೇಲೆ ಅವರೇ ಡಬಲ್ ಮಾಡ್ಕೊತಾರೆ. ಈಗ ಮಲ್ಟಿಪ್ಲೆಕ್ಸಲ್ಲಿ ಶೋ ಕೊಡಲ್ಲ ಅಂದರೆ ನಮ್ದಲ್ಲ, ಅದು ತಪ್ಪು. ಒಂದ್ಸರಿ ಜನ ಬಂದು ಇದಾದರೆ ಡೆಫಿನೆಟ್ ಅವರೇ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳೋ ನೆಸಿಟಿ ಇರೋದಿಲ್ಲ ಅವ್ರಿಗೆ. ಥಿಯೇಟ್ರ್ ಸಿಕ್ಕಿಲ್ಲ ಅದಲ್ಲ, ನಾವು ಹೆಂಗಿದ್ರು ಬರ್ತೀವಿ. ನಾವು ಒಂದು ಸೆಟಪ್ ಆಗಿದೆ, ನಾನು ಎಷ್ಟು ಬೇಕೋ ಅದು ಸೆಟಪ್ ಮಾಡಿದ್ದೀವಿ. ಆ್ಯಂಡ್ ಪಬ್ಲಿಸಿಟಿ ಮಾಡೋ ರೀತಿ ಮಾಡ್ತಾ ಇದ್ದೀನಿ. ಫಸ್ಟ್ ಶೋ ಒಂದು ಸ್ವಲ್ಪ ಕಡಿಮೆ ಆಗೋದಕ್ಕೆ 12ಕ್ಕೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಶೋ ಡೆಫಿನೆಟ್ ಆಗಿ ಗೊತ್ತು, ಇಟ್ ವಿಲ್ ಬಿಕಮ್ ಡಬಲ್ ಆರ್ ಟ್ರಿಬಲ್. ಇಷ್ಟು ಕಾನ್ಫಿಡೆನ್ಸ್ ಇದೆ. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ನಮ್ಮ ಗುರುಗಳು ಫೋಟೋಗ್ರಾಫರ್ ತುಂಬ ದಿವಸ ಆಯಿತು ಬಂದು, ಅದೇ ಗೊತ್ತು ನನಗೆ, ಅವ್ರಿಗೋಸ್ಕರ. ಅದೇ ಥ್ಯಾಂಕ್ ಯು ವೆರಿ ಮಚ್. ನಮ್ಮದು ಅವ್ರದ್ದು ಇದಿದೆ, ನಾಗೇಶ್ ಕುಮಾರ್ ಅವ್ರದ್ದು. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ಕೆಲಸ ಬ್ಯಾಲೆನ್ಸ್ ಇದೆ, ಆಗ್ಲೇ ಇವರೊಂದು ಬುಕ್ ಸ್ಟೆಪ್ ಡಾನ್ಸ್ ಮಾಡೋದಿದೆ. ಎಸ್ ಸರ್, ಶೋರ್. ನೀವು ಸಾಧ್ಯ ಕಂಡ್ರು, ಒಂದು ಕೇಕ್ ತರ್ತಾ ಇದ್ದೀರಾ ಅಂದ್ಕೊಂಡ್ರೆ ಲೈನ್ ಕೇಕ್ ಬರ್ತಾ ಇದೆ. ಇದು ಎಲ್ಲರೂ ಪ್ರೀತಿಯಿಂದ ವಿಶ್ ಮಾಡ್ತಾ ಇದು ನಿಮ್ ದಿನ ಇದು. ನಾವು ಅಲ್ಲೇ ಇರೋದು, ನಾವು ಫ್ಯಾನ್ಸ್, ನಾವು ಫ್ಯಾನ್ಸ್. ಓಕೆನಾ? ಓಕೆ ಓಕೆ ರೆಡಿ ರೋಸ್. ಜೀವ ಏನು ಗುರು ನಿಮ್ದು? ಆ ಡಿ ಬಾಸ್ ಇರೋ ಪವರ್ ಇದೇನೆ. ಹೊಸ ತಂಡ, ನಾವ್ ಯಾರು ಏನೂ ಅಲ್ಲ, ಜಸ್ಟ್ ಒಂದ್ ಸಾಂಗ್ ಇಷ್ಟು ಪ್ರೀತಿ ಕೊಡ್ತಾ ಇದಾರೆ ಅಂದ್ರೆ ಆ ಹೆಸರಿಗಿರೋ ಪವರ್ ನಾವೆಲ್ಲ ತಿಳ್ಕೋಬೇಕು. ಜೈ ಡಿ ಬಾಸ್.